ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಮ್ಮರ್ ಹಾಲಿಡೇ ಇದೆ ಅಂತೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅಮ್ಮ ಮನೆಗೆ ಹೊರಟಿದ್ದೀನಿ. ಹಾಗೆ ಈವ್ನಿಂಗ್ ಟೈಮಲ್ಲಿ ಜರ್ನಿನ ಮಾಡ್ತಾ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ, ವ್ಲಾಗ್ನ ಮಾಡ್ತಾಯಿದ್ದೀನಿ. ಮೊದಲನೇ ಸಾರಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಹೋಗಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ನೀವೆಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ, ತುಂಬ ಚೆನ್ನಾಗಿ ನನ್ನ ಚಾನಲ್ ವೀಕ್ಷಿಸ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್. ಹೀಗೆ ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತಾ ಇರ್ತೀನಿ. ಬನ್ನಿ ಹಾಗೆ ನನ್ನ ಚಾನಲ್ ಮಾತಾಡೋಣ. ಸಮ್ಮರ್ ಹಾಲಿಡೇಸ್ಗೆಲ್ಲ ನಾನು ಅಮ್ಮ ಮನೆಗೆ ಹೋಗೋದು. ಸಮ್ಮರ್ ಹಾಲಿಡೇಸ್ ಆಗಲಿ, ಬೇಸಿಗೆ ರಜಾ, ದಸರಾ ರಜಾ ಎಲ್ಲನೂ ಕೂಡ ಮಕ್ಕಳನ್ನ ಕರ್ಕೊಂಡು ಅಮ್ಮ ಮನೇಲಿ ಹೋಗಿ ಸ್ಟೇ ಆಗ್ತೀನಿ. ಲೀವ್ ಇರುತ್ತಲ್ಲ, ಹಾಗಾಗಿ ಅದೇ ರೀತಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ. ಹಾಗೆ ಕಮೆಂಟ್ ಮುಖಾಂತರ ನಾನು ನಮ್ಮ ಅಮ್ಮ ಬಗ್ಗೆ, ಸೇವಿಂಗ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನನ್ನ ಸೇವಿಂಗ್ಸ್ ಬಗ್ಗೆ ತುಂಬ ಜನ ಹೇಳ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ತಾ ಇದ್ದೀರಾ. ಅದರಲ್ಲೂ ಕೂಡ ಒಂದು ಕಮೆಂಟ್ ನೋಡಿ ನನಗೆ ಭಾಳನೇ ನಗು ಬಂತು, ಮತ್ತು ಒಂಥರ ಖುಷಿ, ಏನಪ್ಪ ಹೀಗೆಲ್ಲ ಮಾತಾಡ್ತಾರೆ ಅಂತಲೂ ಕೂಡ ಅನ್ನಿಸ್ತು. ಈಗೀಗ ಕಮೆಂಟ್ಗಳು ತುಂಬಾ ಬರ್ತಾ ಇದೆ. ಅದರಲ್ಲಿ ಗುಡ್ ಕಮೆಂಟ್ ಆ್ಯಂಡ್ ಬ್ಯಾಡ್ ಕಮೆಂಟ್ ಎರಡೂ ಇದೆ. ಮಾತಾಡ್ತಾನೆ ಹಾಗೆ ರೀಚ್ ಆದೆ, ರಾಮನಗರ್ಗೆ ರೀಚ್ ಆಗಿದ್ದೀವಿ. ಅಮ್ಮ ಮನೆಗೆ ಬಂದಿದ್ದಾಯಿತು. ಆ ಕಮೆಂಟಲ್ಲಿ ತುಂಬ ಕಂಜೂಸ್ ನೀವು ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ಯಾರೊಬ್ಬರು. ಓಕೆ ಆಯಿತು, ಕಂಜೂಸು ಚಿಕ್ಕದನವಾಗಿ ಕಲ್ತ್ಕೊಳ್ಳೋದೆಲ್ಲ ನಾನು ಅಮ್ಮನಿಂದನೇ ಕಲಿತೆ. ಇನ್ನು ಮನೆ ಬಾಗಿಲಿಗೆ ಬಂದ್ವಿ. ಬಂದಿದ್ದ ತಕ್ಷಣ ಓಡೋಗಾರ ಅಮ್ಮನ ಅಜ್ಜಿನ ತಪ್ಕೊಂಡ್ರು ಮಕ್ಕಳು. ಇನ್ನು ಲಗೇಜ್ ಎಲ್ಲ ಪ್ಯಾಕಿಂಗ್ ಎಲ್ಲ ಇದ್ದಿದ್ದೆಲ್ಲ ಮನೆ ಒಳಗಡೆ ತಂದಿಡ್ತಾಯಿದ್ದಾರೆ ಪ್ರದೀಪ್ ಅವರು. ಇನ್ನು ಅಜ್ಜಿನ ನೋಡಿ ಮಾತಾಡ್ತಾ ಇದ್ದಾರೆ ಮೊಮ್ಮಕ್ಕಳು. ನಿಜ, ನಾನು ಕಂಜೂಸ್ ಅಂದರೆ ಕಂಜೂಸ್ ಅಂದ್ಕೊಳ್ಳಿ. ಚಿಕ್ಕದನವಾಗಿ ಕಲ್ತ್ಕೊಬೇಕು ಜೀವನ ನಡೆಸೋದು ಅಂತ ನನ್ನ ತಾಯಿಂದನೇ ಕಲ್ತ್ಕೊಂಡಿದ್ದು. ಹೆಣ್ಣು ಚಿಕ್ಕದನವಾಗಿ ಚೊಕ್ಕದನವಾಗಿ ಜೀವನ ಮಾಡೋದು, ಚೌಕಾಸಿ ಮಾಡೋದು, ಇವನ್ನೆಲ್ಲ ಕಲೀಲೇಬೇಕು ಹೆಣ್ಮಕ್ಳಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮನೀಷ್ನ ಓಡಾಡಿಸ್ಕೊಂಡು ಬರ್ತಾಯಿದ್ದೀನಿ. ನಾನೆಲ್ಲ ನಮ್ಮ ಅಮ್ಮನಿಂದನೇ ಕಲ್ತಿದ್ದು. ನನ್ನ ಅಮ್ಮನ ಸೇವಿಂಗ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ತೀರಾ ಏನು ಜಾಸ್ತಿ ಇಲ್ಲ. ಅವಾಗ ನಮ್ಮಮ್ಮ ಗುಡಿಸ್ಲು, ತುಂಬ ಬಡತನ ನಮ್ಮದು ಹೇಳ್ಬೇಕಂದ್ರೆ. ಗುಡಿಸ್ಲಲ್ಲಿ ಇದ್ದಂಥವ್ರು, ಈ ಹಳೆ ಸೀಟ್ ಮನೆ ಪಕ್ಕದಲ್ಲಿದೆಯಲ್ಲ, ಆ ಸೀಟ್ ಮನೆ ಅದು ಗುಡಿಸ್ಲಾಗಿದ್ದಿದ್ದು. ಆಮೇಲೆ ಅದನ್ನು ಸೀಟ್ ಮನೆ ಮಾಡಿರೋವಂಥದ್ದು. ಗುಡಿಸ್ಲಲ್ಲಿ ಬೆಳೆದು ಈಗ ಒಂದು ರೇಂಜಿಗೆ ಒಂದು ಮನೆ ಕಟ್ಕೊಂಡು ಯಾರ ಹತ್ರನೂ ಕೈ ಚಾಚದೆ ಜೀವನ ಮಾಡ್ತಾ ಇದ್ದಾರಲ್ಲ, ಅದನ್ನು ನಾನು ಕಲ್ತಿದ್ದೀನಿ ನಮ್ಮ ತಾಯಿ ತಂದೆಯಿಂದನೂ. ಈಗಲೂ ಕೂಡ ಅವರು ದುಡಿತಾ ಇದ್ದಾರೆ. ಈಗಲೂ ಕೂಡ ಸೇವಿಂಗ್ಸ್ ಮಾಡಿಕೊಂಡು ಅವ್ರ ಜೀವನನ ಅವರು ನಿಭಾಯಿಸ್ತಾ ಇದ್ದಾರಲ್ವ, ನಮಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು. ಹೇಳ್ಬೇಕಂದ್ರೆ ಅಷ್ಟು ಮಟ್ಟಿಗೆ ಸೇವಿಂಗ್ಸ್ ಮಾಡಿಕೊಂಡು ಒಂದು ಮನೆ ಕಟ್ಟಿ, ಒಂದು ಸೈಟ್ ತೆಗೆದು ಇಷ್ಟೆಲ್ಲ ಮಾಡಿದ್ದಾರೆ ಸ್ವಂತ ದುಡಿಮೆಯಿಂದಾನೆ. ತೀರಾ ಏನು ಓದಿಲ್ಲ. ಈಗಲೂ ಒಂದು ದಿವಸಕ್ಕೆ ಹೋದರೆ ನಮ್ಮ ಅಮ್ಮನಿಗೆ ಒಂದು 500 600 ರೂಪೀಸ್ ಸ್ಯಾಲ್ರಿ ಸಿಗುತ್ತೆ ನಮ್ಮ ಅಮ್ಮನ ಪರ್ ಡೇ. ಕೂಲಿ ಕೆಲ್ಸದ ಥರನೇ ಅದು. ನಮ್ಮ ತಂದೆಗೆ ಒಂದು ನೈಟು ಒಂದು ಡೇ ಅಂತ, ಒನ್ ಡೇ 24 hours ಕೆಲಸ ಮಾಡಿದ್ರೆ 1200 ಸಮಥಿಂಗ್ ದುಡ್ಡು ಸಿಗುತ್ತೆ ನಮ್ಮ ಅಪ್ಪಗೆ. ಅಂದರೆ ಲೆಕ್ಕಾಚಾರ, ಗಂಡ ಹೆಂಡತಿ ಒಂದೇ ಲೆಕ್ಕದಲ್ಲಿ ತೂಗಿದ್ರೆ ಸಂಸಾರ ಚೆನ್ನಾಗಿ ನಿಭಾಯಿಸ್ಬೋದು ಅನ್ನೋದಕ್ಕೆ ನಮ್ಮಮ್ಮನೇ ಕಾರಣ. ಹೇಳ್ಬೇಕಂದ್ರೆ ನಮ್ಮಪ್ಪ ಅವರಪ್ಪನ ಆಸ್ತಿ ಏನಿಲ್ಲ. ರಾಮನಗರಲ್ಲಿ ಇನ್ನೂ ಒಂದು ಮನೆ ಇದೆ, ಅದು ನಮ್ಮ ತಾತಂದು. ಅದರಿಂದ ನಮಗೇನು ಇನ್ಕಮ್ ಬರೋಲ್ಲ. ಅಲ್ಲಿ ನಾವು ಜೀವನ ಕೂಡ ಮಾಡ್ತಾಯಿಲ್ಲ ಈಗ ಸದ್ಯಕ್ಕೆ. ಎಲ್ಲ ಹಳೇದಾಗಿದೆ. ಆ ಮನೆಯೂ ಕೂಡ ರೆಡಿ ಮಾಡಬೇಕು. ಅದೊಂದು ಅಷ್ಟೇ ನಮ್ಮ ತಂದೆ ಆಸ್ತಿ. ಇನ್ನು ಮಿಕ್ಕಿರೋದೆಲ್ಲನೂ ಕೂಡ ನಮ್ಮಮ್ಮ ದುಡ್ದು, ನಮ್ಮಮ್ಮ ಸಂಸಾರದಲ್ಲಿ ಸ್ವಲ್ಪ ದುಡ್ಡನ್ನ ಮಿಗಿಸಿ ಇಷ್ಟನ್ನೆಲ್ಲ ಮಾಡ್ಕೊಂಡು ನಿಭಾಯಿಸ್ಕೊಂಡು ಮನೆ ತೂಗಿಸ್ಕೊಂಡು, ನನ್ನ ಮದುವೆಗೆ ಸ್ವಲ್ಪ ಒಡವೆಗಳನ್ನ ಕೊಟ್ಟು, ಸ್ವಲ್ಪ ದುಡ್ಡನ್ನ ಕೊಟ್ಟು ಮದುವೆ ಮಾಡಿ ಕಳಿಸಿರೋವಂಥದ್ದು. ನನ್ನ ತಂಗಿ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅವಳಿಗೂ ಕೂಡ ಒಡವೆನ ಕೊಟ್ಟು, ಅಂದರೆ ದುಡ್ಡನ್ನ ವೇಸ್ಟ್ ಮಾಡಿದೆ ಯಾವ ರೀತಿ ಉಳಿಸ್ಬೇಕು, ಯಾವ ರೀತಿ ಖರ್ಚು ಮಾಡಬೇಕು ಅಂತ ತೋರಿಸ್ಕೊಟ್ಟಿರ್ತಾರೆ ನಮ್ಮಮ್ಮ ಅಂತ ಹೇಳ್ಬೋದು. ಇಲ್ಲಿ ಮನೀಶ್ ಆಟ ಆಡ್ತಿದ್ದಾನೆ, ಫೋನಲ್ಲಿ ಮಾತಾಡೋದನ್ನು ತೋರಿಸ್ತಾ ಇದ್ದಾರೆ. ಮನೀಶ್ ಅಂತೂ ಇಲ್ಲಿ ಚೆನ್ನಾಗಿ ಮಾತಾಡೋದು ನೋಡಿ, ಫೋನಲ್ಲಿ ಮಾತಾಡೋದಿಲ್ಲ. ಅವರು ಕಿವಿಲಿ ಇಟ್ಕೊ ಬಂಗಾರಿ. ಹಲೋ, ಮನೀಶು ಫೋನಲ್ಲೆಲ್ಲ ಮಾತಾಡ್ತಾನೆ. ಸ್ವಲ್ಪ ಬೆಟರ್, ತುಂಬಾ ಇಷ್ಟ ನನ್ನ ಮಕ್ಕಳಂದರೆ. ನಮ್ಮ ಮಕ್ಳಿಗೇನಾದರೂ ಮಾಡಬೇಕು ಹಾಗೆ ಹೀಗೆ ಅಂತ ನಮ್ಮಮ್ಮ. ಈಗಲೂ ಕೂಡ ಈಗ ಏನಕ್ಕೆ ದುಡಿತೀಯ, ಏನಕ್ಕೆ ಹೋಗ್ತೀಯ, ಇನ್ನೇನು ಮನೇಲಿರೋ ಅಷ್ಟೇ ಅಲ್ವಾ, ಅಪ್ಪ ತಂದಿದ್ದೆ ಸಾಕು ಅಂದರೆ, ಇಲ್ಲ ನನ್ನ ಮೊಮ್ಮಗಳಿಗೇನಾದರೂ ಮಾಡಬೇಕು, ನನ್ನ ಮೊಮ್ಮಗಳಿಗೆ ಸೈಟ್ ಮಾಡಬೇಕು, ಇರೋ ಅಷ್ಟು ದಿವಸ ಕೈಲಾದಷ್ಟು ದಿವಸ ದುಡಿಬೇಕು, ನಮ್ಮ ದುಡ್ಡನ್ನ ನಾವು ಸೇವ್ ಮಾಡಿ ಎತ್ತಿಟ್ಕೋಬೇಕು ಅಂತ ಈಗಲೂ ಕೂಡ ಹೇಳ್ತಾ ಇರ್ತಾರೆ ಅವರು. ನನ್ನ ಕೈಲಿ ಶಕ್ತಿ ಇರೋ ಗಂಟ, ನನ್ನ ಕೈ ಕಾಲು ಬಿದ್ದೋಗೋ ಗಂಟ ನಾನು ದುಡಿತೀನಿ ಅಂತ ಹೇಳ್ತಾರೆ. ಏನು ನಮ್ಮ ಮಾತು ಕೇಳಲ್ಲ. ಅವ್ರು ಹೇಳೋದು ಒಳ್ಳೇದೇ ಅಲ್ವಾ. ಅವ್ರನ್ನ ನೋಡಿ ನಾವು ನಾಳೆ ಅದೇ ರೀತಿಯೇ ಮಾಡ್ತೀವಿ, ಅದೇ ರೀತಿ ದುಡಿಯೋಕ್ಕೆ ಹೋಗ್ತೀವಿ ಅನ್ನೋ ಒಂದು ಛಲ ನನಗೆ. ನಮ್ಮಮ್ಮ ಏನು ಗೊತ್ತಾ, ನಮ್ಮಮ್ಮನ ಸೇವಿಂಗ್ಸ್ ಏನು ಎತ್ತ ಅಂತ ಹೇಳ್ಬಿಡ್ತೀನಿ. ನಮ್ಮಮ್ಮನ ಸೇವಿಂಗ್ಸು ಒಂದೆರಡು LICನ ಕಟ್ಟಿದ್ದಾರೆ, ಮತ್ತು ಚೀಟಿನ ಹಾಕ್ತಾರೆ. ಚೀಟಿನ ನಾನು ಹೇಳಿದೆ, ತುಂಬ ಕಮೆಂಟ್ ಬಂದಿತ್ತು, ಚೀಟಿ ಹಾಕಿದ್ರೆ ದುಡ್ಡು ವೇಸ್ಟ್ ಆಗುತ್ತೆ ಮತ್ತು ಸೇಫ್ ಇಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ.
ಚೀಟಿನ ನಿಮ್ಮ ಅನುಕೂಲಕವಾಗಿ ನಿಮಗೆ ಅನಿಸಿದ್ರೆ ಮಾತ್ರ 100% ಜೆನ್ಯೂನ್ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಕೋಬೇಡಿ. ನಾನು ಹೇಳ್ದೆ ಅಂತ ಹಾಕ್ಕೋಬೇಡಿ. ನಿಮ್ಗೆ ಇಷ್ಟ ಇದ್ದು ನಿಮಗೆ ಕರೆಕ್ಟಾಗಿರೋಂಥ ವ್ಯಕ್ತಿ ಸಿಕ್ಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ. ನಮ್ಮ ಅಮ್ಮನೂ ಕೂಡ ಈಗ ನಾವು ತುಂಬ ವರ್ಷಗಳಿಂದ ಕಟ್ಟಿರೋ ಜಾಗದಲ್ಲಿ ಚೀಟಿನ ಕಟ್ಕೊಂಡು ಒಂದೆರಡು LIC ಮಾಡಿಸ್ಕೊಂಡಿದ್ದಾರೆ. ಅಷ್ಟೇ, ಒಂದು LIC ಕಟ್ತಾರೆ. ಮಿಕ್ಕಿರೋವಂಥದ್ದು ಸ್ವಲ್ಪ ಏನಾದರೂ ದುಡ್ಡು ಮಿಕ್ಕಿದ್ರೆ ಮೊಮ್ಮಕ್ಕಳಿಗೆ ಜ್ಯುವೆಲರೀಸು ಮತ್ತು ಬೆಳ್ಳಿ ಈ ಥರ ಎಲ್ಲ ನಾವು ಅಮ್ಮನೇ ಕೊಡಿಸೋದು. ಅಂದರೆ ಮೊಮ್ಮಕ್ಕಳಿಗೆ ಬಟ್ಟೆ ಆಗಿರ್ಬೋದು, ಬರಿ ಆಗಿರ್ಬೋದು, ಮೊಮ್ಮಕ್ಕಳಿಗೆ ಗೋಲ್ಡ್ನ ತಗೊಡೋದಾಗಿರ್ಬೋದು, ಇವೆಲ್ಲನೂ ಕೂಡ ಅಮ್ಮ ಮಾಡ್ತಾರೆ. ಇನ್ನು ಮಾಡಿ ಮೇಲೆ ಬಂದಿದ್ದೀನಿ, ಮಾತಾಡ್ತಾಯಿದ್ದೀನಿ. ಎಲ್ಲನೂ ಮೊಮ್ಮಕ್ಕಳಿಗೆ ನೋಡ್ತಾರೆ, ಅವರು ಸ್ವಲ್ಪ ಎಲ್ಲನೂ ಖರ್ಚು ಮಾಡ್ತಾರೆ. ತೀರಾ ಖರ್ಚು ಮಾಡಲ್ಲ ಅಮ್ಮ. ಯಾವುದಕ್ಕೆ ಹಾಕಿದ್ರೆ ನಮಗೆ ಇದು ಬರುತ್ತೆ, ವೇಸ್ಟ್ ಆಗಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ತಿನ್ನೋದ್ರಲ್ಲೆಲ್ಲ ಹೊಟ್ಟೆ ತುಂಬ ದುಡಿಯೋದೇ ತಿನ್ನೋಕ್ಕೋಸ್ಕರ ಅಂತ ಗೊತ್ತಿದೆ. ನೀವು ಅದನ್ನೆಲ್ಲ ತಿನ್ನೋದೇ ದುಡಿಯೋದಕ್ಕೋಸ್ಕರ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಅದು ನಾವು ಪಾಲಿಸ್ತೀವಿ ನಮ್ಮ ಮನೇಲಿ. ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಿತ್ತು, ಲಿತಿಮ್ಮ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಇಲ್ಲಿ ಕೆಳಗಡೆ. ನನ್ನ ತಮ್ಮ ಕೂರಿಸ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡಿಸ್ತಿದ್ದಾನೆ. ತಿನ್ನೋದು ದುಡಿಯೋಕ್ಕೆ ಅಂತ ನಾವು ಅದನ್ನೇ ಪಾಲಿಸ್ತೀವಿ. ಚೆನ್ನಾಗಿ ನಾನ್ ವೆಜ್ಜು ವಾರದಲ್ಲಿ 2 ಸರಿನಾದರೂ ನಾನ್ ವೆಜ್ ಇರುತ್ತೆ ನಮ್ಮ ಮನೇಲಿ. ಯಾವಾಗೂ ಕೂಡ ಹೆಲ್ದಿ ಫುಡ್ನೇ ಮಾಡ್ಕೊಂಡು ತಿಂತೀವಿ. ಅಂದರೆ ತೀರಾ ಬಟ್ಟೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಸುಮ್ಮನೆ ಮನೇಲಿ ಫಂಕ್ಷನ್ಗಳು ಆಡಂಬರಗಳಾಗಿರ್ಬೋದು, ಅಲ್ಲಿ ಇಲ್ಲಿ ಹೊರಗಡೆ ಹೋಗಿ ಸುತ್ತೋದು, ದುಡ್ಡು ಎಷ್ಟಿದೆಯೋ ಅಷ್ಟಲ್ಲೇ ಜೀವನ ಮಾಡಬೇಕು, ಆಸ್ತಿ ಎಷ್ಟಿದೆಯೋ ಅದನ್ನು ಮಾಡಬೇಕು, ನಾಳೆ ಹೋಗಿ ಯಾರ ಹತ್ರ ಕೈ ಚಾಚಬಾರ್ದು, ಈ ಥರ ಸಂಸಾರ ಮಾಡಬೇಕು, ಚಿಕ್ಕದಾನವಾಗಿ ಮಾಡಬೇಕು, ಗಂಡನ ಗೊತ್ತಿಲ್ಲದೆ ದುಡ್ಡು ಎತ್ತಿಡಬೇಕು, ಯಾವ ಥರ ದುಡ್ಡನ್ನ ಯಾರಿಗೂ ಕೊಟ್ಟು ಫ್ರೆಂಡ್ ಸರ್ಕಲಲ್ಲಿ ಯಾರನ್ನೂ ನಮ್ಮದೇ ಮೋಸ ಮಾಡದೆ ನಾವು ದುಡ್ಡನ್ನ ಸೇವ್ ಮಾಡೋದು ಹೇಗೆ ಅನ್ನೋದೆಲ್ಲ ಕಂಪ್ಲೀಟಾಗಿ ಅಮ್ಮ ನನಗೆ ಹೇಳ್ಕೊಟ್ಟಿರೋದು. ನಾನು ಇಷ್ಟು ಮಟ್ಟಿಗೆ ಎಲ್ಲನೂ ಮನಿ ಸೇವಿಂಗ್ಸ್ ಬಗ್ಗೆ ಎಲ್ಲ ಕಲ್ತಿದ್ದೀನಿ, ತಿಳ್ಕೊಂಡಿದ್ದೀನಿ, ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಒಂದು ಮಟ್ಟಿಗೆ. ಅಂದರೆ ಅದಷ್ಟಕ್ಕೂ ಕೂಡ ನನ್ನ ತಾಯಿ ಹೇಳ್ಕೊಟ್ಟಿರೋವಂಥದ್ದು. ಮನಿ ಸೇವಿಂಗ್ಸ್ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮನಿ ಸೇವಿಂಗ್ಸ್ ಮಾಡ್ತಾರೆ. ಎಲ್ಲರದು ಒಂದೇ ರೀತಿ ಮನಿ ಸೇವಿಂಗ್ಸ್ ಇರೋಲ್ಲ. ಒಬ್ಬೊಬ್ರ ಮೆಂಟಾಲಿಟಿ, ಒಬ್ಬೊಬ್ರ ಮೈಂಡ್ ಸೆಟ್ ಒಂದೊಂದು ರೀತಿ ಇರುತ್ತೆ. ಅದರಲ್ಲಿ ತುಂಬಾ ಕಮೆಂಟ್ ಬರ್ತಾಯಿತ್ತು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಾಗೆ ಹೀಗೆ ಅಂತೇಳಿ, ಶೇರ್ ಮಾರ್ಕೆಟ್ ಬಗ್ಗೆ. ನನಗದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ. ನನಗದ್ರ ಬಗ್ಗೆ ಹಾಗಾಗಿ ನಾನು ಅದರಲ್ಲಿ ಸೇವಿಂಗ್ಸ್ ಮಾಡ್ತಾಯಿಲ್ಲ. ಐಡಿಯಾ ಹೇಳೋರು ಮಾಡ್ತಾ ಇರ್ಬೋದು ಅಷ್ಟೇ. SSY ಬೆಸ್ಟ್ ಅಂತ ಹೇಳ್ತೀರಾ, ನನಗೂ ಗೊತ್ತಿದೆ. SSY ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. LIC ಕನ್ಯಾದಾನ ಯೋಜನೆ ನನ್ನ ಮಗಳಿಗೆ ಮಾಡಿಸಿರೋದು, SSY ಕೂಡ ನನ್ನ ಮಗಳಿಗೆ ಮಾಡಿಸಿರೋವಂಥದ್ದು. ನಮಗೆ ಬಂದು ಕೆನರಾ ಬ್ಯಾಂಕಲ್ಲಿ ಫ್ಯೂಚರಲ್ಲಿ ಒಂದು 60 ಇಯರ್ ಆದಮೇಲೆ ಬರೋವಂಥ ಒಂದು 5,000 20,000 ಬರೋವಂಥ ಸ್ಕೀಮ್ಗಳನ್ನೂ ಕೂಡ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನನ್ನ ಮಗನಿಗೆ ಏನಾದರೂ ಮಾಡಬೇಕು. ಅಂದರೆ ನನ್ನ ಮಗನಿಗೆ ಏನು ಮಾಡ್ತೀವಿ, ನೆಕ್ಸ್ಟು EMI ಹಾಕ್ಸ್ಕೊಂಡು ಮನೆ ತೊಗೊಳ್ಳೋ ಪ್ಲ್ಯಾನಲ್ಲಿದ್ದೀವಿ. ಮನೇನೋ ಇಲ್ಲ ಸೈಟ್ನೋ ತೊಗೊತೀವಿ. ಹಾಗಾಗಿ ಹುಡುಕ್ತಾ ಇದ್ದೀವಿ ನಮ್ಮ ಬಜೆಟಲ್ಲಿ ಸಿಗೋವಂಥದ್ದು. ಇಲ್ಲಿ ನೋಡಿ ಅಮ್ಮನ ಗರಿಯಾಗಿ ಇಲ್ಲ ಬೆಳಿಗ್ಗೆನೇ ಮ್ಯಾನಿಪ್ಯುಲೇಟ್ ಮಾಡುವಂಥ ಕಬಾಬ್ನ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಅಳಿಯ ಬರ್ತಾನೆ ಅಂತೇಳಿ ಕೈಮಾ ಸಾಂಬಾರನ್ನ ಮಾಡಿದ್ದಾರೆ. ಮಟನ್ ಕೈಮಾ ಸಾಂಬಾರು, ಮುದ್ದೆ, ಕಬಾಬು ಎಲ್ಲನೂ ರೆಡಿ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೆ ಕೈಮಾ ಸಾರು ಇಷ್ಟ, ನಿಮ್ಮಮ್ಮ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತೇಳಿದರು. ಹಾಗಾಗಿ ಅದನ್ನೇ ಹೇಳಿ ಮಾಡಿಸಿದ್ದೀನಿ. ಅಮ್ಮನ ಕೈಲಿ ನಾನ್ ವೆಜ್ಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಅಂದರೆ ತಿಂತಾಯಿದ್ರೆ ನಿಜ ನಾನು 5 ಪೀಸ್ ತಿನ್ನೋರು 10 ಪೀಸ್ ತಿಂದ್ಬಿಟ್ಟಿದ್ದೀವಿ, ಅಷ್ಟು ಚೆನ್ನಾಗಿತ್ತು. ಕಬಾಬ್ ಆಗಲಿ, ಕೈಮಾ ಉಂಡೆ ಸಾರಾಗಲಿ. ಇಲ್ಲಿ ಮನೀಶ್ ನೋಡಿ ಅಡುಗೆ ಮನೇಲಿ ಯಾರಾದರೂ ಅಡುಗೆ ಮಾಡ್ತಿದ್ರೆ ನಾನು ಮಾಡ್ತೀನಿ ಅಂತ ಫಸ್ಟ್ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾನೆ ಮನೀಶು. ಇಲ್ಲಿ ಅಮ್ಮ ಎಲ್ಲ ಅಡುಗೆನ ಪ್ರಿಪೇರ್ ಮಾಡ್ಕೊತಾಯಿದ್ರು. ನಾನು ಕೂಡ ಮಕ್ಕಳನ್ನ ನೋಡ್ಕೊಂಡು ಏನೂ ಕೆಲಸ ಇರಲಿಲ್ಲ, ಅವರೇ ಮಾಡಿ ಇಟ್ಬಿಟ್ಟಿದ್ರು. ಇನ್ನೇನು ನಾನು ಓಡಾಡ್ಕೊಂಡಿದ್ದೀನಿ. ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ಇನ್ನು ನಾಳೆಯಿಂದ ಇದೇ ಮನೇಲಿ ಸ್ಟೇ ಆಗ್ತೀನಿ. ನನಗೆ ಈ ಹಳೆ ಮನೆಯೇ ಕಂಫರ್ಟಬಲ್ ಆಗಿದೆ. ಆ ರೂಮ್ ನನ್ನ ತಮ್ಮ ಯೂಸ್ ಮಾಡ್ತಾ ಇದ್ದಾನಲ್ಲ, ಹಾಗಾಗಿ ನೆಕ್ಸ್ಟು ಇಲ್ಲೂ ಕೂಡ ಲೋನ್ನ ತೊಗೊಂಡು 2 ಬೆಡ್ರೂಮ್ನ ಮಾಡೋ ಪ್ಲ್ಯಾನ್ ಇದೆ. ಇಲ್ಲಾಂದರೆ ಸಪ್ರೇಟಾಗಿ ಇನ್ನೊಂದು ಮನೇನ ಅಂದರೆ ಸಿಂಗಲ್ ಬೆಡ್ರೂಮ್ ಹೌಸ್ನ ಕಟ್ತಾರೆ. ಇಲ್ಲೂ ಮನೆ ಕಟ್ಟೋ ಪ್ಲ್ಯಾನಲ್ಲಿದ್ದಾರೆ ಅವರು. ಸ್ವಲ್ಪ ಹಣನ ಹೊಂದಿಸ್ಕೊತಾ ಇದ್ದಾರೆ. ಹಾಗಾಗಿ ಇನ್ನು ನೈಟ್ ಆಯಿತು, ಎಲ್ಲರೂ ಕೂಡ ಊಟನ ಮಾಡ್ಕೊತಾ ಇದ್ದೀವಿ. ಊಟ ಮಾಡಿಕೊಂಡು ಮನೆ ಮುಂದೆ ಇಲ್ಲಿ ಯಾವುದೇ ರೀತಿಯಾದಂಥ ವೆಹಿಕಲ್ಸ್ ಬರಲ್ಲ. ಇನ್ನು ಮನೆ ಮುಂದೆ ಕುತ್ಕೊಂಡು ಆರಾಮಾಗಿ ಊಟನ ಮಾಡಿಕೊಂಡು ಇನ್ನು ಲಿತಿಮ್ಮ ವೀಡಿಯೋ ಮಾಡ್ಕೊತಾ ಇದ್ದಾಳೆ. ನಾವು ಊಟ ಮಾಡ್ತಾಯಿದ್ವಿ. ಇನ್ನು ಊಟ ಮಾಡಿಕೊಂಡು ನೈಟ್ ಅಲ್ಲೇ ಸ್ಲೀಪ್ ಮಾಡೋದು. ಇಷ್ಟೇ ನಾನು ಈ ವ್ಲಾಗು. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮನಿ ಸೇವಿಂಗ್ಸ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ. ಮತ್ತು ವಿಡಿಯೋ ವ್ಲಾಗ್ಸ್ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಸ್ವಲ್ಪ ತಡ ಆದರೆ ಏನು ಬೇಜಾರು ಮಾಡ್ಕೋಬೇಡಿ. ಹೀಗೆ ನನ್ನ ಚಾನಲ್ನ ಎಲ್ಲರೂ ವೀಕ್ಷಿಸ್ತಾ ಇರಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಹೇಳ್ತೀನಿ. ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ.